ಇದು ರಾಜ್ಯದ ಜಿಲ್ಲೆಯ ಜನತೆಯ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇವತ್ತು ನಾವೆಲ್ಲರೂ ಈ ಪ್ರತಿಭಟನೆ ಮುಖಾಂತರ ಪ್ರಾಮಾಣಿಕವಾದ ಜನರ ಕಣ್ಣೀರು ಒರೆಸುವಂತಹ ಪ್ರಯತ್ನಗಳು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಎಲ್ಲ ವಸ್ತುವಿನ ಮೇಲೆ ಬೆಲೆ ಏರಿಕೆ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಹಾಲಿರ್ಬೋದು, ರಿಜಿಸ್ಟ್ರೇಷನ್ ರೇಟಿನ ದರ ಇರ್ಬೋದು, ವಾಹನದ ರಿಜಿಸ್ಟ್ರೇಷನ್ ರೇಟ್ ಇರ್ಬೋದು, ಹೀಗೆ ಎಲ್ಲ ಆಡಳಿತದ ವ್ಯವಸ್ಥೆಯಲ್ಲಿ ದರವನ್ನು ಏರಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ದರವನ್ನು ಏರ್ತಾ ಬೊಕ್ಕಸವನ್ನು ತುಂಬಿಸಬೇಕು ಅಂತೇಳಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಕೂಡ ಇವತ್ತು ಏರ್ತಾ ಇರುವುದನ್ನು ನಾವು ಕಂಡಿದ್ದೇವೆ. ಸಿದ್ದರಾಮಯ್ಯ ಅವರು ಯಾವತ್ತೂ ಹೇಳ್ತಾರೆ, ಬೊಕ್ಕಸ ತುಂಬಿದೆ, ಬೇಕಾದಷ್ಟು ಹಣ ಇದೆ, ರಾಜ್ಯದ ಜನತೆ ಯಾವುದೇ ಗಾಬರಿ ಪಡಬೇಕಾಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ನಿಮಗೆ ಲೆಕ್ಕ ಬರ್ತದೋ ಅಥವಾ ಲೆಕ್ಕ ಬರಲ್ವೋ ಜನರ ಮಧ್ಯದಲ್ಲಿ ಹೇಳಿ. ನಿಮಗೆ ಲೆಕ್ಕ ಬರ್ತದೆ ಬರಲ್ಲ ಅಂತೇಳಿ ಆದ್ರೆ ದರವನ್ನ ಏರಿಸ್ತಾ ಇದ್ದೀರಂದ್ರೆ ಬೊಕ್ಕಸ ಸರಿ ಇದೆಯೋ ಖಾಲಿ ಇದೆಯೋ? ಬೊಕ್ಕಸ ಖಾಲಿ ಇದ್ದರೆ ದರವನ್ನ ಏರಿಸುವುದು, ಬೊಕ್ಕಸ ತುಂಬಿ ತುಳುಕ್ತಾ ಇದೆ ಅಂತ ನೀವು ಹೇಳ್ತಾ ಇದ್ರಿ, ಅದರ ನಂತರ ಕೂಡ ದರವನ್ನ ಏರಿಸ್ತಾ ಇದೆ. ಇವತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಭಾರತೀಯ ಜನತಾ ಪಾರ್ಟಿ ಪರ ನಿಂತಾಗ ಸಿದ್ದರಾಮಯ್ಯ ಅವರಿಗೆ ಒಟ್ಟಾರೆ ತಲೆ ಕೆಟ್ಟೋಗಿದೆ. ಏನು ಮಾಡೋದು? ಜನರು ಕೊಟ್ಟಂತ ಈ ಒಂದು ಕೋಪ ಎಲ್ಲೋ ಒಂದು ಕಡೆ ಜನರಿಗೆ ದ್ವೇಷ ಕೊಡಬೇಕು, ಜನರಿಗೆ ಈ ರೀತಿ ಬರೆ ಹಾಕಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಿರಂತರವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಪರಿವಾರದ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಹೋರಾಟ ಮಾಡಿದಾಗ ಕೇಸ್ ಹಾಕ್ತಾರೆ. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ ಸಾರ್ವಜನಿಕರು, ಪಾರ್ಟಿಯ ಕಾರ್ಯಕರ್ತರ ಮೇಲೆ ಕೂಡ ಇನ್ನು ಮುಂದೆ ಕೇಸು ಬೀಳುವಂತ ಸಾಧ್ಯತೆಗಳಿದೆ. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಸಿದರ ಪರಿಣಾಮ ನೀವು ಎಲ್ಲ ದಿನಸಿ ಸಾಮಗ್ರಿ ಇನ್ನಿತರ ಎಲ್ಲಾ ವಸ್ತುಗಳ ಬೆಲೆ ನೋಡಿದ್ರೆ ಸರಿಸುಮಾರು 20 ರಿಂದ 30% ಬೆಲೆ ಜಾಸ್ತಿ ಆಗಿ ಆಯಿತು. ಎಲ್ಲ ಸಾರಿಗೆ ವ್ಯವಸ್ಥೆಗಳ ಬೆಲೆ ಜಾಸ್ತಿ ಆಗಿ ಆಯಿತು. ಇವತ್ತು ಜನರಿಗೆ ಈ ರೀತಿಯ ಹೊರೆ ಕೊಟ್ಟು ಯಾವ ಪುಣ್ಯದ ಯಾವ ಪುರುಷಾರ್ಥದ ಕೆಲಸ ಮಾಡ್ಬೇಕಂತ ಹೊರಟಿದ್ದೀರಿ ಹೇಳಿ? ಇವತ್ತು ಈ ರೀತಿಯ ಹೊರೆಯನ್ನ ಹಾಕ್ತಾ ಇಡೀ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ 13-14 ತಿಂಗಳ ಒಳಗಡೆ ಸಂಪೂರ್ಣವಾಗಿ ಸಾರ್ವಜನಿಕರ ಜನರ ಬೆಂಬಲವನ್ನು ಕಳ್ಕೊಂಡಂತ ಯಾವುದಾದ್ರೂ ಸರ್ಕಾರ ಈ ದೇಶದಲ್ಲಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ. ಇಂದು ಕಾರ್ಯಕರ್ತರನ್ನ ಗಡಿಪಾರು ಮಾಡುವಂತದ್ದೊಂದು ಬೆಲೆ ಏರಿಕೆ, ಇನ್ನೊಂದು ಕಡೆ ಮಾಡ್ತಾ ಇದ್ದೀರಿ. ಒಟ್ಟಾರೆ ರಾಜ್ಯದ ಹಣವನ್ನ ಬೊಕ್ಕಸಗೆ ಕಳಿಸುವುದಕ್ಕಿಂತ ಇವತ್ತು
ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ.